ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಮಾರ್ಗಶಿರ ಮಾಸ ಅನ್ನೋದು ಪರಮ ಪವಿತ್ರವಾಗಿರುತ್ತೆ. ಯಾಕಂದರೆ ಶ್ರೀ ಮಹಾವಿಷ್ಣು ಇಷ್ಟಪಡುವಂಥ ಒಂದು ಮಾಸ ಅಂತ ಹೇಳಬಹುದು. ಅದಕ್ಕೋಸ್ಕರ ಗುರುವಾರ ಹಾಗೂ ಶುಕ್ರವಾರದ ದಿನ ಯಾರೆಲ್ಲ ಮನೆಯಲ್ಲಿ ಹೆಣ್ಮಕ್ಳು ಈ ರೀತಿಯ ದೀಪಾರಾಧನೆಗಳನ್ನು ಮಾಡ್ತಾರೋ ಅವರ ಮನೆಯಲ್ಲಿ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು. ಏಕೆಂದರೆ ಹೆಣ್ಮಕ್ಳಿಗೆ ಯಾವುದೇ ಒಂದು ಕಷ್ಟ ನಷ್ಟ ಮನೆಯಲ್ಲಿ ಹೆಚ್ಚು ಕಡಿಮೆ ಆಗ್ತಾಯಿದ್ರೂ ಕೂಡ ಅದು ಗೊತ್ತಾಗ್ಬಿಡುತ್ತೆ. ಏಕೆಂದರೆ ಎಲ್ಲರನ್ನೂ ಕೂಡ ಚೆನ್ನಾಗಿ ಇಟ್ಟುಕೊಳ್ಳುವಂಥ ಒಂದು ಮನಸ್ಸನ್ನು ಮಾಡುವಂಥದ್ದು ಅಂದರೆ ಅದು ಹೆಣ್ಮಕ್ಳು. ಎಷ್ಟೇ ಕಷ್ಟ ಇರಲಿ ಎಲ್ಲರನ್ನೂ ಕೂಡ ಚೆನ್ನಾಗಿ ನಡೆಸ್ಕೊಂಡು ಸಂಸಾರವನ್ನು ತೂಗಿಸ್ಕೊಂಡು ಹೋಗ್ತೀವಿ ಅಂತ ಇಷ್ಟಪಟ್ಟು ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಆದರೆ ಎಷ್ಟೋ ಜೀವನದಲ್ಲಿ ಬರುವಂಥ ಪರೀಕ್ಷೆಗಳಲ್ಲಿ ಕೆಲವೊಂದು ಬಾರಿ ನಮಗೆ ಯಾಕೋ ಸಾಕಷ್ಟು ಕಷ್ಟಗಳೇ ಬರ್ತಾಯಿದೆ, ಸಾಕಾಗಿದೆ, ರಿಪೀಟೆಡ್ ಸಮಸ್ಯೆಗಳಿಂದ ನಮಗೆ ನಂಬಿದಂಥ ದೇವರು ಕೂಡ ಕೈ ಬಿಟ್ಬಿಟ್ಟಿದ್ದಾನೆ, ಯಾಕೆ ಈ ರೀತಿ ಆಗ್ತಾಯಿದೆ ಗೊತ್ತಾಗ್ತಾ ಇಲ್ಲ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ. ಸ್ನೇಹಿತರೆ, ಆ ರೀತಿಯ ವಿಶೇಷವಾದ ಈ ಗುರುವಾರದ ದಿನಗಳಲ್ಲಿ ಈ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಹಿಡಿದು ದೊಡ್ಡ ಸಮಸ್ಯೆಗಳವರೆಗೂ ಅಂದರೆ ನಾವು ಏನೆಲ್ಲ ಎದುರಿಸ್ತಾ ಇರ್ತೀವಿ ಆ ಪ್ರಾಬ್ಲಮ್ಸನ್ನು ಅದನ್ನು ನಿಲ್ಲಿಸೋದಕ್ಕೆ ಮತ್ತು ರಿಪೀಟ್ ಆಗದೇ ಇರುವಂತೆ ಮಾಡೋದಕ್ಕೆ ದೀಪಾರಾಧನೆ ಅನ್ನೋದು ತುಂಬ ವಿಶೇಷತೆಯಿಂದ ಇರುತ್ತೆ. ನಮ್ಮ ಮನೆಯಲ್ಲಿ ಇರುವಂಥ ಕಷ್ಟ ನಷ್ಟ ಬಾಧೆ ದರಿದ್ರ ಎಲ್ಲವನ್ನು ದೂರ ಮಾಡುವಂಥ ಶಕ್ತಿ ಯಾವುದಕ್ಕಾದರೂ ಇದೆ ಅಂತ ಹೇಳಿದ್ರೆ ಅದು ದೀಪಾರಾಧನೆಗೆ. ನಿತ್ಯದ ದೀಪಾರಾಧನೆ ನಾವು ಮಾಡ್ತಾ ಇರ್ತೀವಿ, ಅದು ಬೇರೆ. ಆದರೆ ಈ ರೀತಿಯ ಮಾರ್ಗಶಿರ ಮಾಸದ ಗುರುವಾರಗಳು ಲಕ್ಷ್ಮಿಯ ವಾರಗಳು ಅಂತಲೇ ನಾವು ಹೇಳ್ತೀವಿ. ಸ್ನೇಹಿತರೆ, ಮನೆಯಲ್ಲೇ ಇರುವಂಥ ವಸ್ತುಗಳಿಂದ ಎಷ್ಟೆಲ್ಲ ಚಮತ್ಕಾರ ನಡೆಯುತ್ತೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ದೀಪಾರಾಧನೆ ಅನ್ನುವಂಥದ್ದು ನಾವು ಯಾವಾಗಲೂ ಮಾಡ್ತಾ ಇರ್ತೀವಿ, ಅದರಲ್ಲಿ ಏನಿರುತ್ತೆ ವಿಶೇಷತೆ ಅನ್ನೋದು ಕೆಲವೊಬ್ಬರಿಗೆ ಅನ್ನಿಸ್ಬಹುದು. ಆದರೆ ಇದರಲ್ಲಿ ಹಾಕುವಂಥ ಒಂದೊಂದು ವಸ್ತುವು ಕೂಡ ನಮ್ಮ ಸಮಸ್ಯೆಗಳನ್ನು, ಹಣಕಾಸಿನ ಸಮಸ್ಯೆ ಇರಬಹುದು, ಏನೇ ಒಂದು ಎದುರಿಸ್ತಾ ಇರುವಂಥ ಕಠಿಣವಾದ ಪರಿಸ್ಥಿತಿ ಇರಬಹುದು, ಅಥವಾ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳಬಹುದು, ಆರ್ಥಿಕ ಸಮಸ್ಯೆಗಳು, ನಾವು ತುಂಬಾ ಹಿಂದುಳಿದಿದ್ದೀವಿ, ಈ ಸಮಸ್ಯೆಗಳೆಲ್ಲ ಪಟ್ಕೊಂಡು ದುಡ್ಡು ಕಾಸಿನ ಒಂದು ಸೌಲಭ್ಯ ಅನ್ನೋದು ಸರಿಯಾಗಿಲ್ಲ, ಅದಕ್ಕೋಸ್ಕರನೇ ಕಷ್ಟ ಜಾಸ್ತಿ ಇದೆ ಅನ್ನುವಂಥವರು ಒಂದು ಪ್ಲೇಟಲ್ಲಿ ವೀಳ್ಯದೆಲೆಯನ್ನು ಇಡಿ. ಒಂದು ವೀಳ್ಯದೆಲೆ ಇಟ್ಟು ನೀವು ಅದರ ಮೇಲೆ ದೀಪವನ್ನು ಈ ರೀತಿ ಇಟ್ಟು ಅಕ್ಕಿ ಸ್ವಲ್ಪ ಹಾಕ್ಕೊಳ್ಬೇಕು. ನಾವು ಅನ್ನಕ್ಕೆ ತಗೊಳ್ಳುವಂಥ ಅಕ್ಕಿಯನ್ನೇ ಸ್ವಲ್ಪನೇ, ಜಾಸ್ತಿ ಏನು ತಗೊಳ್ಳೋದಕ್ಕೆ ಹೋಗ್ಬೇಡಿ. ಈ ವಸ್ತುಗಳು ಎಲ್ಲವೂ ಕೂಡ ಒಂದೊಂದು ಸೂಚಿಸುತ್ತೆ. ಸ್ನೇಹಿತರೆ, ಲವಂಗಗಳನ್ನು, ಮೊಗ್ಗಿರುವಂಥ ಲವಂಗಗಳು ಒಂದು 3 ತಗೊಳ್ಳಿ. ಯಾವಾಗಲೂ ಕೆಲಸ ಇದು ಚೆನ್ನಾಗಿ ಮಾಡುತ್ತೆ. ಅಂದರೆ ಹಣಕಾಸಿನ ಸಮಸ್ಯೆಗಳನ್ನು ಏನೇ ಕಗ್ಗಂಟಿದ್ರೂ ಕೂಡ ಬಿಡಿಸುತ್ತೆ. ಮೊಗ್ಗಿರಬೇಕು ಲವಂಗಗಳು. ಅದಕ್ಕೋಸ್ಕರ ಯಾವುದೇ ರೀತಿಯಾದಂಥ ನಮಗೆ ಬರುವಂಥ ದುಡ್ಡಿರಬಹುದು ಅಥವಾ ನಾವೇ ಕೊಡುವಂಥದ್ದಿರಬಹುದು, ಎಲ್ಲದಕ್ಕೂ ಕೂಡ ಒಂದು ಅನುಕೂಲ ಸಮಯ ಅನ್ನೋದು ಬೇಕಲ್ವ. ಆ ರೀತಿ ಬಂದಾಗ ಮಾತ್ರ ನಾವು ತುಂಬ ಚೆನ್ನಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಲವಂಗಗಳು ಒಂದು 3 ಹಾಕಿದ್ಮೇಲೆ ಪಚ್ಚ ಕರ್ಪೂರ ಸ್ವಲ್ಪ ಹಾಕಬೇಕು. ಒಂದು ಬಿಲ್ಲೆ ಇದ್ದರೂ ಹಾಕಿ. ಸ್ನೇಹಿತರೆ, ಪಚ್ಚ ಕರ್ಪೂರ ಯಾವ ಜಾಗದಲ್ಲಿರುತ್ತೋ ಆ ಜಾಗದಲ್ಲಿ ಶ್ರೀ ಮಹಾಲಕ್ಷ್ಮಿ ವಿಷ್ಣು ಸಮೇತ ನೆಲೆಸುವಂಥದ್ದು. ಇದು ತುಂಬ ಜನಕ್ಕೆ ಗೊತ್ತಿರುವಂಥದ್ದೇ. ಗುರುಬಲ ಯಾರಿಗಿರುತ್ತೋ ಅವರ ಹತ್ರ ದುಡ್ಡು ಕಾಸು ಅನ್ನೋದು ಚೆನ್ನಾಗಿ ಓಡ್ತಾ ಇರುತ್ತೆ, ಕೆಲಸ ಚೆನ್ನಾಗಿರುತ್ತೆ, ಜೀವನ ಚೆನ್ನಾಗಿರುತ್ತೆ, ಮದುವೆ ಬೇಗ ಸೆಟ್ಟಾಗುತ್ತೆ, ಬಯಸಿದಂಥ ಜೀವನ ಸರಿಯಾಗಿ ಸಿಗುತ್ತೆ. ಸ್ವಲ್ಪ ಅರಿಶಿಣ ಹಾಕಬೇಕು, ಹಾಗೆ ಸಿನಾಮಿನ್ ಸ್ವಲ್ಪ ಹಾಕಬೇಕು. ಅಂದರೆ ಚಕ್ಕೆ, ದಾಲ್ಚಿನ್ನಿ ಚಕ್ಕೆ ಅಂತ ಹೇಳ್ತೀವಲ್ವ, ಅದನ್ನು ಸ್ವಲ್ಪ ಹಾಕಬೇಕು. ಹಾಗೆ ಚಕ್ಕೆ ಅನ್ನುವಂಥದ್ದು ದುಡ್ಡನ್ನು ಆಕರ್ಷಿಸುತ್ತೆ. ದುಡ್ಡು ಎಲ್ಲಾದರೂ ಸ್ಟ್ರಕ್ ಆಗಿದ್ದರೆ, ದುಡ್ಡು ಬರೋದಿದ್ದರೆ ಅದು ಬರೋದಕ್ಕೆ ಚಕ್ಕೆ ಅನ್ನೋದು ಕೆಲಸ ಮಾಡುತ್ತೆ. ಗುರುಬಲ ಅನ್ನೋದು ಬೇಕೇ ಬೇಕು ಮನುಷ್ಯನಿಗೆ. ಅದಕ್ಕೋಸ್ಕರ ಸ್ವಲ್ಪ ಅರಿಶಿಣವನ್ನು ಹಾಕಿ, ಹಾಗೆ ಕರ್ಪೂರದ ಬಿಲ್ಲೆಗಳನ್ನು ನೀವು ಸ್ವಲ್ಪ ಹಾಕಿ,
ಸ್ವಲ್ಪ ಸಕ್ಕರೆ ಹಾಕಬೇಕು. ಸಕ್ಕರೆ ಅನ್ನುವಂಥದ್ದು 2 ವಿಧಾನದಲ್ಲಿ, ಒಂದು ಸುಮಧುರವಾಗಿರುವಂಥದ್ದು, ನಮ್ಮ ಕಹಿ ಸಮಸ್ಯೆಗಳು ಏನಿರುತ್ತೆ ಅಂದರೆ ಕಷ್ಟ, ಅದನ್ನು ಹೋಗಲಾಡಿಸಿ ಸುಖ ಸಂತೋಷ ಅನ್ನೋದು ನಮಗೆ ಶುಕ್ರನ ದೆಸೆಯಿಂದ ಸಿಗುವಂಥದ್ದು. ಕ್ರಿಮಿಕೀಟಗಳು, ಚಿಕ್ಕ ಚಿಕ್ಕ ಕ್ರಿಮಿಕೀಟಗಳು ಕೂಡ ಸಿಹಿಯನ್ನು ನೋಡಿ ಆಕರ್ಷಿತವಾಗುತ್ತೆ, ಅಂದರೆ ಬರುತ್ತೆ ಅವುಗಳೆಲ್ಲವೂ. ಆಗ ನಾವು ಎಲ್ಲ ಜೀವರಾಶಿಗಳಿಗೂ ಕೂಡ ಆಹಾರ ಕೊಟ್ಟ ಪುಣ್ಯ ಫಲ ಅನ್ನೋದು ಸಿಕ್ಕಿದಾಗ ಕಷ್ಟಗಳು ದೂರ ಆಗುತ್ತೆ. ದೀಪಕ್ಕೆ ಹಾಕುವಂಥ ಒಂದೊಂದು ವಸ್ತುವು ಕೂಡ ನಮ್ಮ ಮನೆಯಲ್ಲಿ ಇರುವಂಥ ಹಣಕಾಸಿನ ಸಮಸ್ಯೆಗಳನ್ನು, ನಮಗಿರುವಂಥ ದರಿದ್ರವನ್ನು, ಹಾಗೂ ನಮಗೆ ಯಾಕೋ ಯಾವುದೋ ಕೆಲಸಗಳು ನಡೀತಾ ಇಲ್ಲ ಅಂತ ಹೇಳ್ತೀವಿ ನೋಡಿ, ಅದು ಸರಾಗವಾಗಿ ನಡೆಯೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಮನೆಯಲ್ಲಿ ಅಷ್ಟೈಶ್ವರ್ಯಗಳು ಅನ್ನೋದು ತುಂಬಿರುತ್ತೆ. ದೀಪಾರಾಧನೆಗೆ ಅಷ್ಟೊಂದು ಶಕ್ತಿ ಇರೋದ್ರಿಂದ ಅದರಲ್ಲಿ ಹಾಕುವಂಥ ಒಂದೊಂದು ವಸ್ತುವು ಕೂಡ ಎಲ್ಲ ದಿಕ್ಕುಗಳಲ್ಲೂ ಕೂಡ ನಮಗೆ ಬರುವಂಥ ಸಮಸ್ಯೆಗಳನ್ನಾಗಿರಬಹುದು ಬಗೆಹರಿಸಿ ತುಂಬ ಸಂತೋಷ ಕೊಡುವಂಥ ಒಂದು ಕೆಲಸ ಮಾಡುತ್ತೆ. ಅದಕ್ಕೆ ಯಾವಾಗಲೂ ದೀಪಾರಾಧನೆಗೆ ಈ ರೀತಿಯ ವಸ್ತುಗಳನ್ನು, ನಮಗೆ ಜಾಸ್ತಿ ಹಣಕಾಸಿನ ಸಮಸ್ಯೆಗಳು, ತುಂಬ ತೊಂದರೆ ಇದೆ, ಆರೋಗ್ಯ ಸಮಸ್ಯೆಗಳಿದೆ, ಹೊಂದಾಣಿಕೆ ಅನ್ನೋದು ಇಲ್ಲ ಅಂತ ಹೇಳ್ತೀವಿ ನೋಡಿ, ಅಂತಹ ಸಮಯಗಳಲ್ಲೆಲ್ಲ ದೀಪಾರಾಧನೆಗೆ ನಮ್ಮ ಮನೆಯಲ್ಲೇ ಇರುವಂಥ ಈ ವಸ್ತುಗಳನ್ನೆಲ್ಲ ಒಂದು ಪ್ಲೇಟಲ್ಲಿ ಇಟ್ಕೊಂಡು ನೀವು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೆ ಸಂಜೆ ದೀಪಾರಾಧನೆ ಮಾಡಿ ಸ್ನೇಹಿತರೆ. ದೀಪ ಒಂದು ಹಚ್ತೀವಲ್ವ, ಅದರಲ್ಲಿ ಇದನ್ನೆಲ್ಲ ಹಾಕಿದಾಗ ಏನಾಗುತ್ತೆ ಅಂದರೆ ನಮ್ಮ ಮನೆಯ ಪ್ರತಿ ಮೂಲೆ ಒಳಗಡೆ ಕೂಡ ಇದು ಹೋಗಿ ಕೆಲಸ ಮಾಡುತ್ತೆ. ನಕಾರಾತ್ಮಕ ಶಕ್ತಿಗಳನ್ನೆಲ್ಲವೂ ಎಳೆದು ಹೊರಗಡೆ ಹಾಕುತ್ತೆ. ಸಕಾರಾತ್ಮಕವಾಗಿರುವಂಥದ್ದು ಪಾಸಿಟಿವ್ ವೈಬ್ಸನ್ನು ನಮ್ಮ ಮನೆ ಒಳಗಡೆ ಬರುವಂತೆ ಇದು ದೀಪಾರಾಧನೆ ಹಾಗೂ ಅದರಲ್ಲಿ ಹಾಕಿರುವಂಥ ವಸ್ತುಗಳು ಕೆಲಸ ಮಾಡುತ್ತೆ. ಅದಕ್ಕೆ ಪ್ರತಿ ಸಾರಿ ನೀವು ನಿಮ್ಮ ಸಮಸ್ಯೆಗಳು ಜಾಸ್ತಿ ಆದಾಗ ನಾವು ಯಾರಿಗೂ ಏನು ತಿಳಿಸೋದೇನು ಬೇಕಾಗಿರೋದಿಲ್ಲ. ನಾವು ನಂಬಿದಂಥ ದೇವರಿಗೋಸ್ಕರ ಈ ರೀತಿಯ ದೀಪಾರಾಧನೆ ಮಾಡಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡಾಗ ನಿಜವಾಗ್ಲೂ ಒಳ್ಳೆ ಪ್ರಭಾವ ಬೀರುತ್ತೆ, ತುಂಬ ಶಕ್ತಿದಾಯಕವಾಗಿರುತ್ತೆ, ಸಂತೋಷವನ್ನು ಕೊಡುವಂಥದ್ದು. ಈ ರೀತಿ ದೀಪಕ್ಕೇನೋ ಹಾಕ್ತೀವಿ. ಮತ್ತು ಏನು ಮಾಡ್ತೀವಿ ಗೊತ್ತಾ, ಕೆಲವೊಬ್ಬರು ನಾವು ಎಷ್ಟೇ ಭಕ್ತಿಯಿಂದ ಪೂಜೆ ಮಾಡಿದ್ರೂ ದೀಪಾರಾಧನೆ ಮಾಡಿದ್ರೂ ರಿಸಲ್ಟು ಸಿಕ್ಕಲ್ಲ ಅಂತ ಹೇಳ್ತಾರೆ. ದೀಪ ಹಚ್ತೀವಿ, ಇದಕ್ಕೆಲ್ಲ ವಸ್ತುಗಳು ಹಾಕಿ ಸಂಕಲ್ಪ ಕೂಡ ಮಾಡ್ಕೊಳ್ತೀವಿ, ಆದರೆ ಮಾರನೆಯ ದಿನ ಏನು ಮಾಡ್ತೀವಿ, ಆ ದೀಪದಲ್ಲಿರುವಂಥ ವಸ್ತುಗಳನ್ನು ಯಾವುದು ತೆಗಿಯೋಕ್ಕೆ ಹೋಗೋದಿಲ್ಲ. ಫಸ್ಟು ಅದರಲ್ಲಿ ಹಾಕಿರುವಂಥ ಪ್ರತಿ ವಸ್ತುಗಳು ಬತ್ತಿಗಳ ಸಮೇತ ತೆಗೆದು ಬಿಡಬೇಕು. ಅದನ್ನೆಲ್ಲ ಯಾರು ತುಳಿದೇ ಇರುವ ಕಡೆ ಹಾಕಿಬಿಟ್ಟು ಮತ್ತೆ ನಾವು ಹೊಸದಾಗಿ ದೀಪವನ್ನು ಹಚ್ಚಿದಾಗ ಮಾತ್ರ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಏನೇ ಕೋರಿಕೆ ಕೇಳ್ಕೊಂಡಿದ್ರು, ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಎಲ್ಲವನ್ನು ಬಗೆಹರಿಸುತ್ತೆ. ಇಷ್ಟು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ ಎಲ್ರು.